ಸುಪ್ರಭಾತಂ. ಸುಭಾಷಿತ ಸ್ವಗೃಹೇ ಪೂಜ್ಯತೆ ಮೂರ್ಖಃ ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ ಸ್ವರಾಷ್ಟ್ರೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅರ್ಥ, ಸ್ವಗೃಹೆ ಒಬ್ಬ ಮೂರ್ಖನಾದವನಿಗೆ ಎಲ್ಲಿ ರೆಸ್ಪೆಕ್ಟ್ ಸಿಗತ್ತೆ, ಎಲ್ಲಿ ವ್ಯಾಲ್ಯೂ ಸಿಗತ್ತೆ, ಅವನ ಮನೆಯಲ್ಲಿ ಮಾತ್ರ. ಆ ಮೂರ್ಖನನ್ನು ಇನ್ಯಾರು ಕೂಡ ರೆಸ್ಪೆಕ್ಟ್ ಮಾಡೋದಿಲ್ಲ. ಹಾಗೆ ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಒಬ್ಬ ಗ್ರಾಮಾಧಿಕಾರಿಯೋ ಅಥವಾ ಒಬ್ಬ ಚಿಕ್ಕದಾಗಿರ್ತಕ್ಕಂತಹ ಒಡೆಯ ಇದ್ದರೆ ಅವನಿಗೆ ಎಲ್ಲಿ ರೆಸ್ಪೆಕ್ಟ್ ಸಿಗತ್ತೆ, ಅವನ ಗ್ರಾಮದಲ್ಲಿ, ಅವನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾತ್ರ ಅವನಿಗೆ ಒಂದು ರೆಕಗ್ನೈಸೇಷನೋ ರೆಸ್ಪೆಕ್ಟೋ ಸಿಗತ್ತೆ, ಮತ್ತಿನ್ನೆಲ್ಲೂ ಸಿಗೋದಿಲ್ಲ. ಹಾಗೆ ಸ್ವರಾಷ್ಟ್ರೇ ಪೂಜ್ಯತೆ ರಾಜ, ರಾಜ ಅಂತ ಅನಿಸಿಕೊಂಡಂಥವನು ಅವನ ದೇಶದಲ್ಲಿ, ಅವನ ರಾಜ್ಯದಲ್ಲಿ ಮಾತ್ರ ಅವನಿಗೆ ಒಂದು ರೆಕಗ್ನೈಸೇಷನ್ ಸಿಗತ್ತೆ, ಒಂದು ರೆಸ್ಪೆಕ್ಟ್ ಸಿಗತ್ತೆ, ಒಂದು ವ್ಯಾಲ್ಯೂ ಅನ್ನುವಂಥದ್ದು ಸಿಗತ್ತೆ. ಅದೇ ಅವನು ಬೇರೆ ದೇಶಕ್ಕೆ ಹೋದಾಗ ಅವನನ್ನು ಯಾರೂ ಕೂಡ ರೆಕಗ್ನೈಸ್ ಮಾಡೋದೇ ಇಲ್ಲ, ಗುರುತಿಸೋದು ಕೂಡ ಬಹಳ ಕಡಿಮೆ ಆಗತ್ತೆ. ಹಾಗಾದರೆ ಎಲ್ಲ ಕಡೆನೂ ರೆಸ್ಪೆಕ್ಟ್ ಸಿಗಬೇಕು, ಎಲ್ಲ ಕಡೆನೂ ಅವನಿಗೆ ಒಂದು ವ್ಯಾಲ್ಯೂ ಸಿಗಬೇಕು. ಯಾರಿಗದು? ವಿದ್ವಾನ್ ಸರ್ವತ್ರ ಪೂಜ್ಯತೆ. ಯಾರು ಸ್ಕಾಲರ್ ಇರ್ತಾನೋ, ಯಾರಲ್ಲಿ ನಾಲೆಡ್ಜ್ ಇರುತ್ತೋ, ಯಾರು ವಿದ್ವಾಂಸನಂತ ಅನಿಸಿಕೊಂಡಿರ್ತಾನೋ ಅಂಥವನಿಗೆ ಮಾತ್ರ ಯಾವ ಜಾಗಕ್ಕೆ ಹೋಗಲಿ, ಎಲ್ಲಿಗೆ ಬೇಕಾದರೂ ಹೋಗಲಿ, ಅವನಿಗೆ ಅಲ್ಲಿ ರೆಸ್ಪೆಕ್ಟ್ ಅನ್ನುವಂಥದ್ದು ಸಿಕ್ಕೇ ಸಿಗತ್ತೆ. ಹಾಗಾಗಿ ವಿದ್ವಾನ್ ಸರ್ವತ್ರ, ಎಲ್ಲ ಕಡೆಯಲ್ಲೂ ಪೂಜಿಸಲ್ಪಡುತ್ತಾನೆ, ಪೂಜ್ಯತೆ. ಧನ್ಯವಾದ.